ಜನರ ಮಾತನ್ನ ತಲೆಗೆ ಹಚ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಜೀವಂತ ಸಾಕ್ಷಿ. ನಿನ್ ಮಗ ನೋಡೋದಕ್ಕೆ ನಿನ್ನಂತಿಲ್ಲ ಅಂತ ಊರಿನವರು ಕಾಟ ಕೊಡ್ತಿದ್ದಕ್ಕೆ ಮಗನ ಕಥೆಯನ್ನೇ ಮುಗಿಸಿದ್ದಾನೆ. ನಂದಲ್ಲ ಅನ್ನುವಂಥ ಒಂದು ಸಂಶಯವನ್ನು ಪಡ್ಕೊಂಡು 6 ವರ್ಷದಂಥ ಸಿದ್ಧಾರ್ಥ ಅನ್ನುವಂಥ ಮಗುವನ್ನು ಕೃಷ್ಣಾ ನದಿಯಲ್ಲಿ ನೂಕಿದ್ದೀನಿ ಅಂತಂತ ಹೇಳ್ತಾನೆ. ಮಗ ನೋಡೋದಕ್ಕೆ ನನ್ನಂತೆ ಇಲ್ಲ ಅಂತ ಕೊಂದೇ ಬಿಟ್ಟ. ಛೇಡಿಸ್ತಿದ್ರಂತೆ ಊರಿನವರು, ಕೃಷ್ಣಾ ನದಿಗೆ ತಳ್ಳಿದ ಅಪ್ಪ. ಈ ಸ್ಟೋರಿ ಕೇಳಿದ್ರೇನೆ ನಿಜಕ್ಕೂ ರಕ್ತ ಕುದೀತಿದೆ. ಯಾಕಂದ್ರೆ 6 ವರ್ಷ ಸಾಕಿಸಲು ಹಿರಮನೆ ಹೆಣ ಉರುಳಿಸ್ತಾನೆ ಅಂದ್ರೆ ಏನ್ ಹೇಳಬೇಕು ಹೇಳಿ. ಊರಿನ ಕೆಲವರು ನಿನ್ನ ಮಗ ನೋಡೋದಕ್ಕೆ ನಿನ್ನಂತಿಲ್ಲ ಅಂತ ಛೇಡಿಸ್ತಿದ್ರಂತೆ. ಎಂದೇ ಕಂಡ್ರು ಇದೇ ವಿಷಯವಾಗಿ ಕಾಟ ಕೊಡ್ತಿದ್ರಂತೆ. ಹೀಗಾಗಿ ಇದೇ ಗುಂಗಿನಲ್ದಿದ್ದವ ನನ್ನ ಮಗ ನೋಡೋದಕ್ಕೆ ನನ್ನ ರೀತಿ ಇಲ್ಲ, ಇವನು ನನ್ನ ಮಗ ಅಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾನೆ. ತಿಂಗಳ ಹಿಂದೆ ನಿನ್ನನ್ನ ಒಳ್ಳೆ ಶಾಲೆಗೆ ಸೇರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದವ ಏನು ಅರಿಯದ ಬಾಲಕನನ್ನ ಜಲಸಮಾಧಿ ಮಾಡಿದ್ದಾನೆ. ಊರಿನವರ ಬಾಯಿ ಚಪಲಕ್ಕೆ 6 ವರ್ಷದ ಮಗ ದುರಂತ ಅಂತ್ಯ ಕಂಡಿದ್ದಾನೆ. ಈತನೇ ನೋಡಿ ಅಪ್ಪನ ಕೈಯಲ್ಲಿ ಪ್ರಾಣ ಬಿಟ್ಟ ನತದೃಷ್ಟವಂತ. ನೋಡೋದಕ್ಕೆಷ್ಟು ಮುದ್ದು ಮುದ್ದಾಗಿದ್ದಾನೆ. ಶಾಲೆಗೆ ರಜೆ ಅಂತ ಸ್ನೇಹಿತರ ಜೊತೆ ಆಟ ಆಡ್ಕೊಂಡಿರಬೇಕಿತ್ತು. ಆದ್ರೆ ಅಪ್ಪ ಅನಿಸಿಕೊಂಡವನ ಪಾಪಗೇಡಿ ಕೆಲಸಕ್ಕೆ ದುರಂತ ಅಂತ್ಯ ಕಂಡಿದ್ದಾನೆ. ಈತನ ಹೆಸರು ಸಿದ್ಧಾರ್ಥ್ ಮಲ್ಲಿಕಾರ್ಜುನ ಅರಕೇರಿ ಅಂತ. ಜಸ್ಟ್ 6 ವರ್ಷ ವಯಸ್ಸು. ವಿಜಯಪುರ ಜಿಲ್ಲೆಯ ನಾಗಠಾಣ ಗ್ರಾಮದ ನಿವಾಸಿ. ಈತನ ತಂದೆಯೇ ಮಲ್ಲಿಕಾರ್ಜುನ್. ಮೊದಲೆಲ್ಲ ಮಗನ ಜೊತೆ ಚೆನ್ನಾಗಿಯೇ ಇದ್ದ. ಮೊದಲ 3-4 ವರ್ಷ ಮಗನ ಮೇಲೆ ಪ್ರಾಣವನ್ನೇ ಕಿಟ್ಕೊಂಡಿದ್ದ. ಆದ್ರೆ ಇತ್ತೀಚೆಗೆ ಮಗನನ್ನ ಕಂಡ್ರೆ ಉರಿದು ಬೀಳೋಕೆ ಶುರು ಮಾಡಿದ್ದಾನೆ. ಅದಕ್ಕೆ ಕಾರಣ ಬೇರೇನೂ ಅಲ್ಲ, ನೋಡೋದಕ್ಕೆ ನನ್ನಂತೆ ಇಲ್ಲ ಅನ್ನೋದಷ್ಟೇ. ಊರಿನ ಒಂದಿಷ್ಟು ಮಂದಿ ಮಲ್ಲಿಕಾರ್ಜುನ್ಗೆ ಸಿಕ್ಕಾಪಟ್ಟೆ ಛೇಡಿಸ್ತಿದ್ರಂತೆ. ನಿನ್ನ ಮಗ ನಿನ್ನಂತೆ ಇಲ್ಲ, ಅವನಿಗೂ ನಿನಗೂ ಹೋಲಿಕೆ ಆಗ್ತಿಲ್ಲ ಅಂತ ಎಲ್ಲೇ ಸಿಕ್ಕರೂ ಕಾಟ ಕೊಡ್ತಿದ್ರು. 1 ದಿನ ಅಲ್ಲ 2 ದಿನ ಅಲ್ಲ, ಬೆಳಗಾದ್ರೆ ಸಾಕು ಇದೇ ವಿಷಯಕ್ಕೆ ಹೀಯಾಳಿಸ್ತಿದ್ರು. ಹೀಗಾಗಿ ಮಲ್ಲಿಕಾರ್ಜುನ ನೊಂದು ಹೋಗಿದ್ದ. ಕೊನೆಗೆ ಮಲ್ಲಿಕಾರ್ಜುನ್ ಕೂಡ ಇವನು ನನ್ನ ಮಗ ಅಲ್ವೇ ಅಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾನೆ. ಹೀಗಾಗಿ ಕಳೆದ ಮಾರ್ಚ್ 16ನೇ ತಾರೀಕು ಹೆಣ ಉರುಳಿಸೋ ಪ್ಲಾನ್ ಮಾಡಿದ್ದಾನೆ. ಮಗನನ್ನ ಶಾಲೆಗೆ ಸೇರಿಸ್ತೀನಿ ಅಂತ ಮನೆಯವರಿಗೆ ಹೇಳಿ ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯ ವಡೋಲಿ ಬಳಿಯ ಕೃಷ್ಣಾ ನದಿ ಬಳಿ ಕರ್ಕೊಂಡು ಹೋಗಿದ್ದಾನೆ. ನಂತರ ಯಾರೂ ಇಲ್ಲದ ಸಮಯ ನೋಡಿಕೊಂಡು ನದಿ ನೀರಿಗೆ ತಳ್ಳಿದ್ದಾನೆ. ಮಗ ನೀರಲ್ಲಿ ಬಿದ್ದು ಒದ್ದಾಡ್ತಿದ್ರು. ಈ ಕಟುಕನ ಮನಸ್ಸು ಕರಗಲಿಲ್ಲ. 16ನೇ ತಾರೀಕಿನ ನಮ್ಮ ಹುಡುಗನ ಶಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ಯಾರ ಸಿಂಗಿ ಊರಿಗೆ. ನಮ್ಮ ಮನೆಯವ್ರು 16ನೇ ತಾರೀಕಿನ ಅಲ್ಲಿಂದ 4 ದಿವಸ ಹೋಗಿ ಬಿಟ್ಟು ಕಿಶನ್ ಬೆಳಗ್ಗೆ ಮುಂಜಾನೆ ಬಂದ್ರಿ ಅವ್ರು. 1ನೇ ತಾರೀಕು ನಮ್ಮ ಹುಡುಗನ ಬರ್ತಡೇ ಅದ ಕರ್ಕೊಂಬರ್ರಿ ಅಂತ ನಾ ಅಂದೇರಿ. ಆಯ್ತು ಅಂತೇಳಿ ಹ್ಞೂ ಅಂದ್ರಿ. ಹ್ಞೂ ಅಂದ್ ಕಿಶನ್ ಹೋಗಂದೇರಿ. ನಾ ಅದು ಅವ್ರು ಏನೋ ಆ ಮಗ ನಂದು ಅಲ್ಲ ಆತ, ಅದು ನಂದಲ್ಲ ಬೇರೆದವ್ರದ್ದು ಆದ. ಮಗನನ್ನ ಕೊಂದು ಮನೆಗೆ ಬಂದವ 16 ಕತೆ ಕಟ್ಟುವುದಕ್ಕೆ ಶುರು ಮಾಡಿದ್ದಾನೆ. ಮಗ ಎಲ್ಲಿ ಹೋದ ಅಂತ ಪತ್ನಿ ಕೇಳ್ತಿದ್ದಂತೆ ಅಲ್ಲೊಂದು ಹೊಸ ಕತೆ ಹೇಳಿದ್ದ. ಸಿಂದಗಿ ಬಳಿಯ ಶಾಲೆಗೆ ಸೇರಿಸಿದ್ದೇನೆ, ಅಲ್ಲದೆ ಹಾಸ್ಟೆಲ್ನಲ್ಲಿ ಇಟ್ಟಿದ್ದೀನಿ ಅಂತ ಮನೆ ಮಂದಿಯನ್ನೆಲ್ಲ ನಂಬಿಸಿದ್ದ. ಹೀಗಾಗಿ ಮಲ್ಲಿಕಾರ್ಜುನ್ ಹೇಳಿದ್ದೇ ಸತ್ಯ ಅಂದುಕೊಂಡು ಎಲ್ಲರೂ ಸುಮ್ಮನಾಗಿದ್ರು. ಆದ್ರೆ ಏಪ್ರಿಲ್ 1ನೇ ತಾರೀಕು ಸಿದ್ಧಾರ್ಥನ ಬರ್ತ್ಡೇ ಇತ್ತು. ಹೀಗಾಗಿ ಮಗನನ್ನ ಮನೆಗೆ ಕರ್ಕೊಂಡು ಬಾ ಅಂತ ಪತ್ನಿ ಪಟ್ಟು ಹಿಡಿದು ಕೂತಿದ್ಲು. ಯಾವಾಗ ಮನೆಯವರೆಲ್ಲ ಸಿದ್ಧಾರ್ಥ್ ಎಲ್ದಿ ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು, ಮಲ್ಲಿಕಾರ್ಜುನ್ ಅಲ್ಲಿಂದ ಓಡಿ ಹೋಗಿದ್ದ. ಹೀಗಾಗಿ ಅನುಮಾನಗೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಏನು ಹೊಡಿತಿಲ್ರಿ, ಬಡಿತೀವಲ್ಲ ನಾವು ಅಷ್ಟೌಸಿ ಮಾಡ್ತಾರೆ. ನಾವು ಕೂಸಿಗೆ ಬಿಡ್ತೀವಿ. ನಮ್ಮ ಮನೆಗೆ 8 ಮಂದಿ ಮೊಮ್ಮಕ್ಳು ಅದಾರ. ಕೂಸ್ ನಂಗೆ ಒಂದು ಭಾಗ್ಯ ಹುಡುಗ ನೋಡಕ್ ಅವನಂಗಿರ್ಲಿಲ್ಲ ಅಲ್ಲ. ನಾವು ಕರ್ಗದೇವ್ರಿ. ನಾವು ಮತ್ತೊಬ್ಬರು ಒಬ್ರು ಅವ್ರ ಹೆಂಡ್ರಿಗೆ ಗೊತ್ತ್ರಿ, ಅವನಿಗೆ ಗೊತ್ತು. ನಾವು ಬ್ಯಾರನೇ ಹಾಕ್ಯಾವ್ರಿ. ನಾವು ರೊಟ್ಟಿ ಪುಟ್ಟ ಕಡಿನ ಗೊತ್ತಿಲ್ಲ ಮಾಡ್ತೀವಿ. ಅವರು ಪಾಡಿಗೆ ಅವ್ರು ಚಂದ ಇರ್ಲೈತೈತಿ.
ಯಾವಾಗ ಮನೆಯವರು ಪೊಲೀಸರ ಮೊರೆ ಹೋದ್ರು ಮಲ್ಲಿಕಾರ್ಜುನನ ಮರ್ಮ ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ. ಆರೋಪಿಯನ್ನ ಎತ್ತಾಕೊಂಡು ಬಂದು ವಿಚಾರಣೆ ಮಾಡ್ತಾಗಿದ್ದಂತೆ ಅಸಲಿ ಕಥೆ ಹೊರಬಂದಿದೆ. ಮಹಾರಾಷ್ಟ್ರದ ಕೃಷ್ಣಾ ನದಿಯಲ್ಲಿ ತಳ್ಳಿದ್ದಾಗಿ ಸತ್ಯ ಒಪ್ಪಿಕೊಂಡಿದ್ದಾನೆ. ಅತ್ತ ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯ ಪೊಲೀಸರು ಕೂಡ ಅಪರಿಚಿತ ಬಾಲಕನ ಶವ ಸಿಕ್ಕಿದ್ದಾಗಿ ಪ್ರಕಟಣೆ ಹೊರಡಿಸಿದ್ರು. ಹೀಗಾಗಿ ಸಿದ್ಧಾರ್ಥ್ ಸಾವು ತಿಂಗಳ ನಂತರ ಬಯಲಾಗಿದೆ. ತಂದೆ ಮೇಲೆ ಹೆಚ್ಚಿನ ಸಂಶಯ ಬಂದಿರುತ್ತೆ. ತಂದೆಯನ್ನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದಾಗ ಸೊ ಈ ಹುಟ್ಟಿದಂಥ ಮಗು ನಂದಲ್ಲ ಅನ್ನುವಂಥ ಒಂದು ಸಂಶಯವನ್ನು ಪಟ್ಕೊಂಡು 6 ವರ್ಷದಂಥ ಸಿದ್ಧಾರ್ಥ್ ಅನ್ನುವಂಥ ಮಗುವನ್ನು ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯಲ್ಲಿ ಕರಾಡ್ ಊರಿಗೆ ಕರ್ಕೊಂಡೋಗಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ನೂಕಿದ್ದೀನಿ ಅಂತಂತ ಹೇಳ್ತಾನೆ. 6 ವರ್ಷದ ಮಗುವಿನ ಬಾಡಿ ಕೃಷ್ಣಾ ನದಿಯಲ್ಲಿ ಸಿಕ್ಕಿರುತ್ತೆ. ಆ ಹಿನ್ನೆಲೆಯಲ್ಲಿ UDR ಕೂಡ ರಿಜಿಸ್ಟರ್ ಆಗಿರುತ್ತೆ. ಬಾಡಿ ಫೋಟೋಸ್ಗಳನ್ನ ಎಲ್ಲ ಚೆಕ್ ಮಾಡಿದಾಗ ಮಗು ಇದೆ ಅಂತಂತೇಳಿ ಐಡೆಂಟಿಫೈ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸ್ವಂತ ಮಗನನ್ನೇ ಈತ ನೀರಿನಿಗೆ ನೂಕಿ ಕೊಂದಿರುವುದು ದೃಢಪಡುತ್ತೆ. ಇಲ್ಲಿ ಹಂತಕ ಮಲ್ಲಿಕಾರ್ಜುನ್ನದ್ದು ಎಷ್ಟು ತಪ್ಪಿದೆಯೋ ಮಲ್ಲಿಕಾರ್ಜುನನ ತಲೆ ಕೆಡಿಸಿದವರದ್ದು ಅಷ್ಟೇ ತಪ್ಪಿದೆ. ಹೀಗಾಗಿ ಅಪ್ಪ ಮಗನ ಮಧ್ಯೆ ಬೆಂಕಿ ಹಚ್ಚಿದವರಿಗೂ ತಕ್ಕ ಶಿಕ್ಷೆಯಾಗೋ ಕೆಲಸ ಆಗ್ಬೇಕಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ.